ಈಗ ಎಲೆಕ್ಷನ್ ಅಂದ್ಬಿಟ್ಟು ಎಲ್ಲ JCP ತಗೊಂಡು ಕೆರ್ದಿ ಮಡಗ್ತಾವ್ರೆ. ಬಟ್ ಯಾವಾಗ ನಾನೇನು ಒಂದು ಪಕ್ಷದ ಪರವಾಗಿ ಪೊಲಿಟಿಕಲ್ಸ್ ಬಗ್ಗೆ ನಾನು ಮಾತಾಡ್ತಿಲ್ಲ, ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಕಮರ್ಷಿಯಲ್ ಏರಿಯಾಗಳಲ್ಲಿ 1 to double ಕರೆಂಟ್ ಬಿಲ್ ಬರ್ತಿದೆ, 1 to double, triple ಕರೆಂಟ್ ಬಿಲ್ ಬರ್ತದೆ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಭಿಕ್ಷುಕ, ಅರ್ಥ ಆಯ್ತಾ, ಒಂದು ಎಲ್ಲಾದರೂ ಭಿಕ್ಷೆ ಬೇಡ್ತಾ ಇರ್ತಾರೆ. ಆ ಭಿಕ್ಷೆ ಬೇಡುವಂಥ ಒಂದು ಟೈಮ್ನಲ್ಲಿ ಆ ಒಂದು ಭಿಕ್ಷುಕ ಏನು ಮಾಡಬೇಕು ಅಂದರೆ, ಮೈನಾಗಿ ಯಾವಾಗಲೂ ಭಿಕ್ಷೆ ಬೇಡ್ತಿದ್ರೆ ಅವನಿಗೆ ಬೆಲೆ ಸಿಗುತ್ತಾ? ಬೆಲೆ ಸಿಗೋದಿಲ್ಲ, ಅರ್ಥ ಆಯ್ತಾ. ಅವನೇನಾದರೂ ಒಂದು ಆ ಭಿಕ್ಷುಕ ಅದೇ ಜಾಗದಲ್ಲಿ ಏನಾದರೂ ಒಂದು ವಾಟರ್ ಬಾಟ್ಲು ಮಾರೋದು, ಅಟ್ಲೀಸ್ಟ್ ಅವನ ಕೈಲಿ ಏನಾಯ್ತು ಅದು ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ವ್ಯಾಪಾರಗಳ ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡಿದ್ರೆ ಅವ್ರಿಗೆಷ್ಟು ಬೆಲೆ ಇರ್ತದೆ. ಇದಕ್ಕೂ ಗೃಹಲಕ್ಷ್ಮಿ ಹಣಕ್ಕೂ ಅನ್ವಯ ಆಗುತ್ತೆ. ಸರ್, ಇವತ್ತಿನ ಈ ವಿಡಿಯೋದಲ್ಲಿ ಮೈನ್ ಆಗಿ ನಾನು ನಿಮ್ಗೊಂದು ಕ್ವಶನ್ ಅನ್ನ ಕೇಳ್ತೀನಿ. ದಯವಿಟ್ಟು ಪ್ರಾಮಾಣಿಕವಾಗಿ ಯಾರು ಸಹ ಒಂದು ಎಲ್ಲರೂ ಒಂದು ಪ್ರಾಮಾಣಿಕವಾಗಿ ಉತ್ತರವನ್ನ ಕೊಡಬೇಕು. ಏನು ಕ್ವಶನ್ ಅನ್ನ ಕೇಳ್ತಾ ಇದ್ದೀನಿ, ನಿಮಗೆ ಗೃಹಲಕ್ಷ್ಮಿ ಹಣದಿಂದ ಎಷ್ಟೆಲ್ಲ ಒಂದು ಉಪಯೋಗ ಆಗ್ತದೆ, ಎಷ್ಟು ಜನರಿಗೆ ಸಮಾಧಾನ ಆಗ್ತದೆ, ಇನ್ನೆಷ್ಟು ಜನರಿಗೆ ಸಮಾಧಾನ ಆಗ್ತಿಲ್ಲ, ದಯವಿಟ್ಟು ಕಮೆಂಟ್ ಅನ್ನ ಮಾಡಿ ತಿಳಿಸ್ಕೊಡಿ. ಅದೇ ರೀತಿ ಇದರಿಂದ ನಿಮಗೆ ಏನೆಲ್ಲ ಉಪಯೋಗಗಳಾಗ್ತದೆ, ಇದರಿಂದ ಒಂದು ಗೃಹಲಕ್ಷ್ಮಿಯಿಂದ ಏನೆಲ್ಲ ಒಂದು ಪರಿಣಾಮಗಳಾಗಿದೆ, ಇದ್ರ ಬಗ್ಗೆ ದಯವಿಟ್ಟು ಪ್ರತಿಯೊಬ್ಬರು ಸಹ ಒಂದು ಲೈನ್ ನಲ್ಲಿ ತಿಳಿಸ್ಕೊಡಿ, ಅರ್ಥ ಆಯ್ತಾ. ನಿಮ್ಮ ಅನಿಸಿಕೆಗಳು ಯಾವ ರೀತಿ ಇರಬಹುದು ಅಂತ ತಿಳಿಸ್ಕೊಡಿ. ಅದೇ ರೀತಿ ನಾನು ಈ ವಿಡಿಯೋದಲ್ಲಿ ನನ್ನ ಅನಿಸಿಕೆಗಳನ್ನ ಶೇರ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಮೈನ್ ಇನ್ನೊಂದೇನಪ್ಪಾ ಅಂದ್ರೆ, ನಾನು ಯಾವುದೇ ರೀತಿಯ ಒಂದು ಪಕ್ಷದ ವಿರುದ್ಧವಾಗಿ ಒಂದು ಪರವಾಗಿ ನಾನು ವಹಿಸ್ಕೊಂಡು ಮಾತಾಡ್ತಾ ಇಲ್ಲ. ನಾನೇನು ಗೃಹಲಕ್ಷ್ಮಿ ಹಣ ಏನಕ್ಕೋಸ್ಕರ ಒಂದು ವಿಡಿಯೋ ಮಾಡಿದೆ, ಅದಕ್ಕೊಂದು ಕಮೆಂಟ್ ಬಂದಿತ್ತು, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇರೋದು, ಅರ್ಥ ಆಯ್ತಾ. ಬೇರೆ ಏನೋ ಉದ್ದೇಶ ಇಲ್ಲ, ಅರ್ಥ ಆಯ್ತಾ. ಸತ್ರ ಮೈನ್ ಆಗಿ ಈ ವಿಡಿಯೋದಲ್ಲಿ ಸುಮಾರು ಮೊನ್ನೆ ಒಂದು ವಿಡಿಯೋ ಮಾಡಿ ಹಾಕಿದೆ. ಆ ವಿಡಿಯೋ ಒಂದು ಗೃಹಲಕ್ಷ್ಮಿ ಹಣ ಎಲೆಕ್ಷನ್ ಮುಗಿದ ಮೇಲೆ ಆಗ್ತಾರಾ ಅಥವಾ ಹಾಕೋದಿಲ್ವಾ ಅನ್ನೋ ಒಂದು ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡಿದೆ. ಆ ಒಂದು ವಿಡಿಯೋಗೆ ಒಂದು ಕಮೆಂಟ್ ಬಂದಿದೆ. ಜನ ಕೇಳ್ದೇನೆ ಅವ್ರ ಕಷ್ಟ ಅರ್ಥ ಮಾಡಿಕೊಂಡು ಅವರು ಹಣವನ್ನು ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾತಾಡುವರು, ಬರೀ ಪೊಲಿಟಿಕಲ್ ಬಗ್ಗೆನೇ ಮಾತಾಡ್ತಾ ಇದೆಯಾ, ಅದು ವಿರುದ್ಧವಾಗಿ ಮಾತಾಡ್ತಾ ಇದೆಯಾ ಅಂತ ಒಬ್ರು ಕಮೆಂಟ್ ಮಾಡಿದ್ದಾರೆ, ಅರ್ಥ ಆಯ್ತಾ. ಬಟ್ ಆದರೆ ಮೈನ್ ಆಗಿ ಏನಪ್ಪ ಅಂದ್ರೆ, ಈ ಗೃಹಲಕ್ಷ್ಮಿ ಹಣದಿಂದ ನಿಮ್ಗೆ ಎಷ್ಟು ಜನರಿಗೆ ಒಂದು ಸಮಾಧಾನ ಆಗಿದೆ, ಇನ್ನೊಂದು ಅಸಮಾಧಾನ ಆಗಿದೆ, ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇದೇ ಒಂದು ಕ್ವಶನ್ ಕೇಳ್ತಾ ಇರೋದು, ಕಮೆಂಟ್ ಮೂಲಕ ತಿಳಿಸ್ಕೊಡಿ, ಅರ್ಥ ಆಯ್ತಾ. ಮೈನ್ ಆಗಿ ನನ್ನ ಅನಿಸಿಕೆಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ನಾನು ಇಚ್ಛಿಸ್ತೀನಿ. ಸತ್ರ ನೀವೇನಾದರೂ ಇಂಪಾರ್ಟೆಂಟ್, ಅರ್ಥ ಆಯ್ತಾ, ಇಂಪಾರ್ಟೆಂಟ್ ವಿಡಿಯೋ ಯಾರು ಸಹ ಸ್ಕಿಪ್ ಮಾಡಬೇಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ಈ ವಿಡಿಯೋದಿಂದ ಸಾಕಷ್ಟು ತಿಳ್ಕೊಳ್ಳೋದು ಸಿಕ್ಕಾಪಟ್ಟೆ ಇರುತ್ತೆ, ದಯವಿಟ್ಟು ಯಾರು ಸಹ ಸ್ಕಿಪ್ ಮಾಡಬೇಡಿ, ಅರ್ಥ ಆಯ್ತಾ. ಈ ಒಂದು ಜನರ ಕಷ್ಟ ಕೇಳ್ದೇನೆ ಅರ್ಥ ಮಾಡ್ಕೊಂಡು ಹಣವನ್ನು ಕೊಡ್ತಾ ಇದ್ದಾರೆ, ಓಕೆ ಕೊಡ್ತಾ ಇದ್ದಾರೆ, ಕೊಡ್ತಾ ಇಲ್ಲ ಅಂತ ಯಾರು ಸಹ ಹೇಳ್ತಾ ಇಲ್ಲ, ಅರ್ಥ ಆಯ್ತಾ. ಬಟ್ ಆದರೆ ಒಂದು ಕಡೆಯಿಂದ ಸರಿ, ಇನ್ನೊಂದು ಕಡೆಯಿಂದ 2,000 ರೂಪಾಯಿ ಕೊಡೋದಕ್ಕೆ ಇವ್ರು ಏನೆಲ್ಲ ಒಂದು ಕಸರತ್ತುಗಳನ್ನ ಮಾಡಿದ್ದಾರೆ. ಕಸರತ್ತು ಅಂದ್ರೆ ಏನೆಲ್ಲ ಒಂದು ಎಕ್ಸ್ಟ್ರಾ ಟ್ಯಾಕ್ಸ್ ಅನ್ನ ಹಾಕಿದ್ದಾರೆ, ಅರ್ಥ ಆಯ್ತಾ. ಇದ್ರ ಬಗ್ಗೆ ನೀವು ಯೋಚನೆ ಮಾಡಿದೀರಾ? ದಯವಿಟ್ಟು ಇದ್ರ ಬಗ್ಗೆನೂ ಸಹ ನೀವು ಯೋಚನೆ ಮಾಡಬೇಕು. ಈಗ ಒಂದು ಎಲೆಕ್ಷನ್ ಮುಗಿದು ಒಂದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು 5-6 ದಿನ, ಒಂದು ವಾರಕ್ಕೆಲ್ಲ ಏನಾಗುತ್ತೆ, ಹಾಲಿನ ಬೆಲೆ ವಿಪರೀತ ರೇಟ್ ಆಗುತ್ತೆ. ಮೊದಲು 250 ml ಹಾಲಿನ ಬೆಲೆ ಸುಮಾರು 12 ರೂಪಾಯಿ ಇದ್ರೆ, ಈಗ 200 ml ಬೆಲೆ ಒಂದು 12 ರೂಪಾಯಿ ಆಗಿದೆ ಹಾಲು, ಅರ್ಥ ಆಯ್ತಾ. ಪ್ಯಾಕೆಟ್ ಇವಾಗ ನೋಡಿ, ಚಿಕ್ಕ ಪ್ಯಾಕೆಟ್ ಬರ್ತಾ ಇರೋದು, ಅದರಲ್ಲಿ ಹಾಲು ಸುಮಾರು 200 ml ಅಷ್ಟೇ ಇರೋದು, ಅರ್ಥ ಆಯ್ತಾ. ಮೊಸರು 250 ml ಏನಾದರೂ ನೀವು ತೊಗೊಂಡ್ರೆ 15 ರೂಪಾಯಿ ಬೀಳ್ತದೆ ನಿಮಗೆ, ಅರ್ಥ ಆಯ್ತಾ. ಲೋಕಲ್ ಅಂಗಡಿಗಳೆಲ್ಲ 15 ರೂಪಾಯಿಗೆ ಮಾರ್ತಾ ಇದ್ದಾರೆ, ಬಟ್ ಅದು ಬೆಲೆ ಸುಮಾರು 13 ರೂಪಾಯಿ ಇರಬೇಕು 250 ml. ದಯವಿಟ್ಟು ಇದ್ರ ಬೆಲೆ ಕರೆಕ್ಟಾಗಿ ನನಗೆ ಗೊತ್ತಿಲ್ಲ, ಅರ್ಥ ಆಯ್ತಾ, ಮೊಸರು ಬೆಲೆ. ಬಟ್ ಹಾಲಿನ ಬೆಲೆ, ಮೊಸರಿನ ಬೆಲೆ ಜಾಸ್ತಿ ಮಾಡಿದ್ದಾರೆ, ಅರ್ಥ ಆಯ್ತಾ. ಅದೇ ರೀತಿ ಒಂದು ಲೀಟ್ರಿಗೆ ಒಂದು 3 ರೂಪಾಯಿ 4 ರೂಪಾಯಿ ಜಾಸ್ತಿ ಆಗಿರಬೇಕು. ಇದರಿಂದ ಕಿತ್ತು 2,000 ರೂಪಾಯಿ ಕೊಡುವಂತ ಒಂದು ಅವಶ್ಯಕತೆ ಆದರೂ ಇತ್ತ? ಈಗ ಫಾರ್ ಎಕ್ಸಾಂಪಲ್ ನನ್ಗನ್ಸಿರೋ ಮಟ್ಟಿಗೆ ನಾನು ಹೇಳ್ತೀನಿ ಅವರು ಸತ್ರ, ನಿನ್ನ ಕಮೆಂಟ್ಗೆ ನನ್ಗನ್ಸಿರೋ ಒಂದು ಮಟ್ಟಿಗೆ ನಾನು ನಿಮ್ಗೆ ಆನ್ಸರ್ ಕೊಡ್ತೀವಿ. ಮೈನ್ ಆಗಿ ಈಗ ಇಷ್ಟು ನಮ್ಗೆ ಬೇಕಾಗಿರುವಂತಹ ಒಂದು ಮೇನ್ ಇಂಪಾರ್ಟೆಂಟ್ ಏನಂದ್ರೆ, ಒಂದು ಹೆಲ್ತು, ಇನ್ನೊಂದು ಎಜುಕೇಷನ್, ಅರ್ಥ ಆಯ್ತಾ. ಈ ಒಂದು ಹೆಲ್ತು ಎಜುಕೇಷನ್ ಚೆನ್ನಾಗಿದ್ರೆ ನಾವು ಎಲ್ಲಿ ಬೇಕಾದ್ರೂ ದುಡ್ಕೊಂಡು ಕೆಲಸ ಮಾಡ್ಕೊಂಡು ಜೀವನ ಮಾಡಬಹುದು. ಹೆಲ್ತ್ ಚೆನ್ನಾಗಿಲ್ಲ ಅಂದ್ರೆ ಒಂದು 2,000 ರೂಪಾಯಿ ದುಡ್ಡು ಕಟ್ಕೊಂಡೇನು. ಈಗ ಯಾರಿಗಾದ್ರೂ ಅಜ್ಜಿದಿರಿಗೆ ಹುಷಾರಿಲ್ಲ ಅಂದ್ರೆ ಒಂದು ದಿನಕ್ಕೆ ಹಾಸ್ಪಿಟ್ಲಿಗೆ ಹೋದ್ರೆ 2,000 ರೂಪಾಯಿ ಇರೋದಿಲ್ಲ. ಆ ಒಂದು 2,000 ರೂಪಾಯಿ ಇಷ್ಟು ದಿನ ತಿಂದ್ಬಿಡ್ತಾರೆ ಅವರು, ಆಗೋದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರಾದರೂ ಎಜುಕೇಟೆಡ್ಸ್ ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಒಂದು ಕ್ವಶನ್ ಅನ್ನ ಮಾಡ್ಕೊಳ್ಳಿ, ಈ ಒಂದು 2,000 ರೂಪಾಯಿ ಕೊಡ್ತಿರೋದು ಸರಿ ನಾ ತಪ್ಪ ಅಂತ ದಯವಿಟ್ಟು ಕಮೆಂಟ್ ಅನ್ನ ಮಾಡಿ, ಅರ್ಥ ಆಯ್ತಾ. ಎಜುಕೇಟೆಡ್ ಪೀಪಲ್ಸ್ ಅಂತವರು ಸಹ ಕಮೆಂಟ್ ಅನ್ನ ಮಾಡಿದ್ರೆ ನಿಮ್ಮ ಅನಿಸಿಕೆನೂ ಸಹ ನಮಗೂ ಸಹ ಗೊತ್ತಾಗುತ್ತೆ, ಅರ್ಥ ಆಯ್ತಾ. ಗ್ಯಾರಂಟಿಗಳು ನಿಮ್ಮಂಥವ್ರಿಗೆ ಬೇಕಾಗದೆ ಇರಬಹುದು, ಬಟ್ ತುಂಬಾ ಬಡವರಿಗೆ ಯೂಸ್ ಆಗುತ್ತೆ. ಆಯ್ತು, ಬಡವರಿಗೆ ಯೂಸ್ ಆಗುತ್ತೆ, ಓಕೆ. ಬಟ್ ಆದ್ರೆ ಇನ್ನೊಂದು ಕಡೆಯಿಂದ ಕಿತ್ತಿ 2,000 ರೂಪಾಯಿ ಕೊಡುವಂತ ಒಂದು ಪ್ರಾಬ್ಲಮ್ ಆದ್ರೂ ಏನ್ ಗುರು,
ಅದೇ ರೀತಿ ಮೇಯ್ನ್ ಆಗಿ ಇನ್ನೊಂದು ಒಂದು ಸ್ತ್ರೀ ಶಕ್ತಿ ಯೋಜನೆ ಅಂತ ಮಾಡಿದ್ರು, ಅರ್ಥ ಆಯ್ತಾ. ಇಲ್ಲಿ ಯಾವ ರೋಡಲ್ಲಿ ನೋಡ್ರು ಒಂದೊಂದು ಬಸ್ ಕೆಟ್ಟಿ ನಿಂತಿರ್ತದೆ, ಅರ್ಥ ಆಯ್ತಾ. ಈಗ ಮೊದಲು ಒಂದು ಬಸ್ ಚಾರ್ಜ್ ಇಸ್ಕೊಂಡು ಎಲ್ಲ ಮೇಂಟೆನೆನ್ಸ್ ಕರೆಕ್ಟ್ ಆಗಿ ಮಾಡ್ಕೊಳ್ತಿದ್ರು. ಬಟ್ ಆದ್ರೆ ಫ್ರೀ ಮಾಡ್ಬಿಟ್ಟು ಏನ್ ಇದು ಮಾಡ್ತಾವ್ರೆ, ಬಸ್ಗಳು ಒಂದು ಏನಾದ್ರು ರಿಪೇರಿವೇ ಆಗ್ತಾ ಇರ್ತಾರೆ, ಅರ್ಥ ಆಯ್ತಾ. ಅದು ಸುಮಾರು ಒಂದು 20 ವರ್ಷದಲ್ಲೇ ರಿಪೇರಿ ಬಂದ್ಬಿಡ್ತದೆ. ಅದಕ್ಕೆ ಯಾರು ಜವಾಬ್ದಾರಿ? ನೀವೇ ಯೋಚನೆ ಮಾಡಿ. ಕೊಡ್ತಾ ಇರೋದು ಸರಿನಾ ತಪ್ಪ? ಒಂದು ಕೊಡೋದ್ರಿಂದ ಇನ್ನೊಂದು ಕಿತ್ಕೊಳ್ಬಾರದು, ಅರ್ಥ ಆಯ್ತಾ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ಮೈನ್ ಆಗಿ ಇನ್ನೊಂದು, ನೀವೇನಾದ್ರೂ ನೋಟ್ರಿ ಮಾಡ್ಸಕ್ ಹೋದ್ರೆ ಒಂದು ಬಾಂಡ್ ಪೇಪರ್ ಬೆಲೆ ಎಷ್ಟು ಗೊತ್ತಾ? ಮೊದಲು 20 ರೂಪಾಯಿ ಇತ್ತು, ಈಗ 100 ರೂಪಾಯಿ ಮಾಡಿದ್ದಾರೆ. ಯಾರ ಮನೆ ಹಾಳು ಮಾಡ್ಕೊಳ್ಬೇಕು? ಏನಾದ್ರೂ ನೀವು ನೋಟ್ರಿ ಇವಾಗ ಫಾರ್ ಎಕ್ಸಾಂಪಲ್ ಬರ್ತ್ ಸರ್ಟಿಫಿಕೇಟ್ ಮಾಡ್ಸಕ್ ಹೋದ್ರೆ ಅಂತ ತಿಳ್ಕೊಳ್ಳಿ, ಒಂದು ಕೋರ್ಟ್ ಅಫಿಡೇವಿಟ್ ಮಾಡಿಸ್ಕೊಬರೋಕೆ ಹೇಳ್ತಾರೆ, ಅರ್ಥ ಆಯ್ತಾ. ಒಂದು ಬಾಂಡ್ ಪೇಪರ್ ಒಂದು ಪ್ರಿಂಟ್ಔಟ್ ತೆಗೆಸ್ಕೊಳ್ಬೇಕು ಎಲ್ಲಾನು. ಒಂದು ಈ ಸ್ಟಾಂಪ್ ಪೇಪರ್ ಅಂದರೆ ಮೇಯ್ನ್ ಆಗಿ ನಿಮಗೆ 100 ರೂಪಾಯಿ ಖರ್ಚಾಗುತ್ತೆ. ಮೊದಲು 20 ರೂಪಾಯಿ ಪೇಪರ್, ಈಗ 100 ರೂಪಾಯಿ ಆಗಿದೆ. ಇದಕ್ಕೆ ಯಾರು ಹೊಣೆ? ದಯವಿಟ್ಟು ನೀವು ಸಹ ಯೋಚನೆ ಮಾಡಿ, ಅರ್ಥ ಆಯ್ತಾ. ಇಷ್ಟೇ ನಾನು ಹೇಳುವಂಥದ್ದು. ಇದರಲ್ಲಿ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಯೋಚನೆ ಮಾಡಿದ್ರೆ ಏನಕ್ಕೋಸ್ಕರ ಇದು ಮಾಡ್ತಾರೆ. ಸಿಕ್ಕಾಪಟ್ಟೆ ಬೆಲೆಗಳು ಸಹ ಏರಿಕೆ ಆಗಿದೆ. ಅದೇ ರೀತಿ ನಮ್ಮ ಒಂದು ಕಮರ್ಷಿಯಲ್ ಏರಿಯಾಗಳಲ್ಲಿ 1 to ಡಬಲ್ ಕರೆಂಟ್ ಬಿಲ್ ಬರ್ತಿದೆ, 1 to ಡಬಲ್ ತ್ರಿಬಲ್ ಕರೆಂಟ್ ಬಿಲ್ ಬರ್ತದೆ. ಇದಕ್ಕೆ ಯಾರು ಗುರು ಹೊಣೆ? ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಈಗ ವ್ಯಾಪಾರ ಮಾಡಬೇಕು ಅಂದರೆ ಅಲ್ಲೂ ಮೊದಲಿನ ರೇಟು ಸುಮಾರು ಮೊದಲು ಒಂದು 500 ರೂಪಾಯಿ ಬರ್ತಿದ್ರೆ, ಈಗ 1200, 1300 ಈ ಥರ ಬರ್ತಿದೆ. ಏನಕ್ಕೋಸ್ಕರ ಆ ಥರ ಬರ್ತಿದೆ? ಫ್ರೀ ಮಾಡಿರೋದಕ್ಕೆ, ನಿಮಗೆಲ್ಲ ಫ್ರೀ ಕೊಟ್ಟಿರೋದಕ್ಕೆ ಅಂಗಡಿಗಳದ್ದು ಒಂದು ಕಮರ್ಷಿಯಲ್ ಏರಿಯಾಗಳದ್ದೆಲ್ಲ ಕರೆಂಟ್ ಬಿಲ್ ಹೆವಿ ರೈಸ್ ಮಾಡಿಬಿಟ್ರೆ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲಿಂದನೂ ಸಹ ನಿಮಗೆ ಕೊಡ್ತಾ ಇಲ್ಲ. ನಿಮಗೆ 2,000 ರೂಪಾಯಿ ಹಣ ನಿಮ್ಮ ಹತ್ರ ಕಿತ್ತಿ ಇನ್ನೊಬ್ಬರ ಹತ್ರ ಕಿತ್ತಿ ನಿಮಗೆ ಕೊಡ್ತಾರೆ, ನಿಮ್ಮ ಹತ್ರನೇ ಕಿತ್ತಿ ನಿಮಗೆ ಕೊಡ್ತಾರೆ. ಇದೇ ಒಂದು ಫೈನಲ್ಲು ಈ ಗೃಹಲಕ್ಷ್ಮಿದು ಹಣ, ಇನ್ನೇನು ಇಲ್ಲ. ಯಾರೂ ಸಹ ಮನೆಯಿಂದ ಆಗ್ತಾ ಇಲ್ಲ, ಅರ್ಥ ಆಯ್ತಾ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ಬ್ಯಾಡ್ ಕಮೆಂಟ್ಸ್ ಮಾಡೋದನ್ನು ದಯವಿಟ್ಟು ಸ್ವಲ್ಪ ನಿಲ್ಲಿಸಿ, ಅರ್ಥ ಆಯ್ತಾ. ಯೋಚನೆ ಮಾಡಿ. ನಾನೇನು ಒಂದು ಪಕ್ಷದ ಪರವಾಗಿ ಪೊಲಿಟಿಕಲ್ಸ್ ಬಗ್ಗೆ ನಾನು ಮಾತಾಡ್ತಿಲ್ಲ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದ್ರೆ ನಮ್ಮ ಸಮಾಜದಲ್ಲಿ ಯಾವ ರೀತಿ ಇದೆ, ನಮ್ಮ ಸಮಾಜದ ಪರಿಸ್ಥಿತಿ ಯಾವ ರೀತಿ ಇದೆ. ಈಗ ಒಂದು ಗೃಹಲಕ್ಷ್ಮಿ ಹಣ ನಿಮ್ಗೆ ಬೇಕು ಅಂತ ಈಸ್ಕೊಳ್ತೀರಾ ಪ್ರತಿಯೊಬ್ಬರು ಸಹ, ಅದರದ್ದೇನು ದೊಡ್ಡ ಮ್ಯಾಟ್ರ್ ಅಲ್ಲ. ಅದೇನೋ ನಿಮಗೆ ಬೇರೆ ಕಡೆಯಿಂದ ಏನೋ ಪ್ರಿಂಟ್ ಹೊಡೆದ್ಬಿಟ್ಟು ಏನು ಕೊಡ್ತಾ ಇಲ್ಲ, ನಿಮ್ಮ ದುಡ್ಡು ನಿಮಗೆ ಕೊಡ್ತಾ ಇರೋದು. ಇದನ್ನು ದಯವಿಟ್ಟು ಅರಿವು ಮಾಡ್ಕೊಳ್ಳಿ ಜನಗಳು, ಅರ್ಥ ಆಯ್ತಾ. ಇನ್ನೊಂದು, ಈ 2,000 ರೂಪಾಯಿ ಕೊಡೋದ್ರಿಂದ ಸಿಕ್ಕಾಪಟ್ಟೆ ನಮ್ಮ ರೋಡು ನೋಡೋದಾದ್ರೆ ಸಿಕ್ಕಾಪಟ್ಟೆ ಒದ್ರೋಗಿದೆ, ಅರ್ಥ ಆಯ್ತಾ. ಯಾರು ಸಹ ಇನ್ನೂ ರಿಪೇರಿ ಮಾಡಿಸಿಲ್ಲ. ಈಗ ಎಲೆಕ್ಷನ್ ಅಂದ್ಬಿಟ್ಟು ಎಲ್ಲ JCB ತಗೊಂಡು ಕೆರ್ದಿ ಮಡಗ್ತಾವ್ರೆ. ಬಟ್ ಯಾವಾಗ ರೋಡ್ ರಿಪೇರಿ ಮಾಡಿಸ್ತಾರೋ ಗೊತ್ತಿಲ್ಲ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಇಷ್ಟು ನಾನು ಹೇಳೋದಕ್ಕೆ ನಾನು ಇಚ್ಛಿಸ್ತೇನೆ. ಬಟ್ ಇದಕ್ಕಿಂತ ಜಾಸ್ತಿ ಹೇಳಿದ್ರೆ ತುಂಬ ಲೆಂತಿ ಆಗಿಬಿಡ್ತದೆ ವಿಡಿಯೋ. ಇನ್ನೂ ಮಾತಾಡೋದು ಸುಮಾರು ಇರ್ತದೆ. ಇಷ್ಟು ಸಾಕಿ ಇವತ್ತಿಗೆ, ಅರ್ಥ ಆಯ್ತಾ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಟಾಪಿಕ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡೋದಕ್ಕೆ ತುಂಬ ತಯಾರಿಗಿದೆ, ಅರ್ಥ ಆಯ್ತಾ. ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ. ದಯವಿಟ್ಟು ನೆಕ್ಸ್ಟ್ ವಿಡಿಯೋ ಯಾರೂ ಸಹ ಮಿಸ್ ಮಾಡ್ಕೊಳ್ಬೇಡಿ. ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ವಿಡಿಯೋ. ನಿಮಗೆ 20 ರೂಪಾಯಿಗೆ ನಿಮಗೆ ಒಂದು ಇನ್ಶೂರೆನ್ಸ್ ಕವರೇಜ್ ಸಿಗ್ತದೆ, ಅರ್ಥ ಆಯ್ತಾ. ವರ್ಷಕ್ಕೆ 20 ರೂಪಾಯಿ ಕಟ್ಟಿದ್ರೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ಎಲ್ಲಿ ಯಾವ ರೀತಿ ಮಾಡಿಸ್ಕೊಳ್ಳೋದು ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ನಮ್ಮ ಚಾನಲ್ಗೆ ದಯವಿಟ್ಟು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನೇನೇ ಒಂದು ಅಪ್ಡೇಟ್ಸ್ ಕೊಡಲು ಕೂಡ ನಿಮಗೆ ಇಮಿಡಿಯೇಟ್ಲಿ ರೀಚ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.